ಎಲ್ಲರಿಗೂ ನಮಸ್ಕಾರಗಳು. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ, ಅದುವೇ ಈ ನಮ್ಮ ವರದಿ ವಾಚನ. 15 ವರ್ಷ ಪೂರೈಸಿ ಶಾಂತಿನಿಕೇತನ ಸೊಬಗನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಶಾಂತಿನಿಕೇತನ ಶಾಲೆ ಬೆಳೆದು ಬಂದ ಹಾದಿಯ ಕುರಿತು ಒಂದು ಕಿರುನೋಟ. ವಿದ್ಯೆಗೆ ಅಧಿಪತಿಯಾದ ಶ್ರೀ ವಿದ್ಯಾವಿನಾಯಕ ಎಂಬ ಪದನಾಮದೊಂದಿಗೆ 2009-10ನೇ ವರ್ಷದಲ್ಲಿ 150 ವಿದ್ಯಾರ್ಥಿಗಳ ದಾಖಲಾತಿಯೊಂದಿಗೆ ಯುವ ತರುಣರ ನೇತೃತ್ವದಲ್ಲಿ ಆರಂಭವಾದ ಈ ಸಂಸ್ಥೆ ಇಂದು 850 ವಿದ್ಯಾರ್ಥಿಗಳ ದಾಖಲಾತಿ ಪಡೆದು ಕಾರಟಗಿ ಪಟ್ಟಣದ ಎಲ್ಲ ಶಾಲೆಗಳಿಗೆ ಪೈಪೋಟಿ ನೀಡುತ್ತಾ ಪಟ್ಟಣದ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಂಸ್ಥೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿದ್ದು, ಹಾಗಾಗಿ ನಮ್ಮ ಸಂಸ್ಥೆಯ ಧ್ಯೇಯವಾಕ್ಯ ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣ ಸುಧಾರಣೆಯಾಗಿದೆ. ಕೈಗೆಟುಕುವ ಬೆಲೆಯಲ್ಲಿ ಉತ್ಕೃಷ್ಟ ಶಿಕ್ಷಣವನ್ನು ನೀಡುವ ಏಕೈಕ ಸಂಸ್ಥೆ ನಮ್ಮದು. ಶಿಕ್ಷಣವೆಂದರೆ ಪುಸ್ತಕದ ಜ್ಞಾನವೇ ಮಾತ್ರ ಅಲ್ಲ, ಸಂಸ್ಕಾರ, ಮಾನವೀಯತೆ ಮತ್ತು ಕಾರ್ಯಕಲಾಪಗಳ ಪರಸ್ಪರ ಸಂಯೋಗವೇ ಶಿಕ್ಷಣ. ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಹಳ ಮುಖ್ಯ ಎಂಬಂತೆ ನಮ್ಮ ವಿದ್ಯಾರ್ಥಿಗಳು ಕಲಾ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಸಾಧನೆಗೈದಿದ್ದಾರೆ. ಚೆಸ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ನಮ್ಮ ಶಾಲೆಯ ಮಕ್ಕಳು ಪ್ರತಿನಿಧಿಸಿದ್ದಾರೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಎಂಬ ಶ್ಲೋಕದೊಂದಿಗೆ ನಮ್ಮ ಶಾಲೆಯಲ್ಲಿ ಬೇಬಿ ಕ್ಲಾಸ್ ಮಕ್ಕಳಿಗೆ ಆಯಾ ಧರ್ಮದ ಸಂಪ್ರದಾಯದಂತೆ ಹೆಬ್ಬಾಳ್ ಶ್ರೀಗಳು ಮತ್ತು ಇಸ್ಲಾಂ ಧಾರ್ಮಿಕ ಗುರುಗಳಿಂದ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ನಮ್ಮ ಶಾಲೆಯಲ್ಲಿ ಕೆಜಿ ಸೆಕ್ಷನ್ ಮಕ್ಕಳಿಗೆ ಪ್ರತಿನಿತ್ಯ ಭ್ರಮರಿ ಪ್ರಾಣಾಯಾಮ ಮಾಡಿಸಲಾಗುತ್ತದೆ. ಇದರಿಂದ ಮೆದುಳಿನ ಒತ್ತಡ ನಿವಾರಿಸುತ್ತದೆ, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಇದರ ಜೊತೆಗೆ ಪ್ರತಿನಿತ್ಯ ಪ್ರೇಯರ್ನಲ್ಲಿ ಶ್ಲೋಕ ವಚನ ಮಕ್ಕಳಿಂದ ಹೇಳಿಸುವುದರ ಮೂಲಕ ಮಕ್ಕಳಲ್ಲಿ ವೇದಿಕೆಯ ಭಯವನ್ನು ಹೋಗಲಾಡಿಸುತ್ತೇವೆ. ಪ್ರತಿನಿತ್ಯ ನಮ್ಮ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ GK ಕ್ವಶನ್ಸ್, ಬ್ಯಾಕ್ವರ್ಡ್ ಫಾರ್ವರ್ಡ್ ಟೇಬಲ್ಸ್, ನಂಬರ್ಸ್ ಅನ್ನು ಹೇಳಿಸಲಾಗುವುದು. ಇದರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ, ಉಚ್ಚಾರಣೆ ಸ್ಪಷ್ಟಗೊಳ್ಳುತ್ತದೆ. ನಮ್ಮ ಶಾಲೆಯ ಒಂದು ವಿಶೇಷತೆ ಎಂದರೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಇಸ್ಲಾಂ ಧರ್ಮದ ಪಾಲಕರೂ ಸಹ ತಮ್ಮ ಮಕ್ಕಳಿಗೆ ರಾಧೆ ಕೃಷ್ಣನ ವೇಷವನ್ನು ಹಾಕಿಸುವುದರ ಮೂಲಕ ಧಾರ್ಮಿಕ ಸಾಮರಸ್ಯ ಸಾರುವ ಶಾಲೆ ನಮ್ಮದಾಗಿದೆ. ಇದಕ್ಕೆ ಸಹಕರಿಸಿದ ಪಾಲಕರಿಗೆ ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ನಗರೀಕರಣದತ್ತ ಮುಖ ಮಾಡುತ್ತಿರುವ ಕಾಲದಲ್ಲಿ ಹಳ್ಳಿಯ ಸಂಪ್ರದಾಯ ಪದ್ಧತಿ, ಜೀವನ ಶೈಲಿಯನ್ನು ಎಲ್ಲರಿಗೂ ಮನಮುಟ್ಟಿಸಲು ಹಳ್ಳಿ ಸೊಗಡು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ನಮ್ಮ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತರಾದ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳಿಂದ ನಮ್ಮ ಮಕ್ಕಳಿಗೆ ಆಶೀರ್ವಚನ ಪಡೆಸಲಾಯಿತು. ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮಕ್ಕೆ ಸದಾಕಾಲ ಸಹಕಾರ ನೀಡುವ ಶಾಲೆಯ ಭಾಗವಾದ ಪಾಲಕರಿಗೂ ಸಹ ಪೇರೆಂಟ್ಸ್ ಸ್ಪೋರ್ಟ್ಸ್ ಅನ್ನು ಹಮ್ಮಿಕೊಂಡಿದ್ದೆವು. ಎಲ್ಲ ಪಾಲಕರು ಇದರಲ್ಲಿ ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು. ಕ್ರೀಡೆ ಇಲ್ಲದವನ ಜೀವನ ಕೀಟ ತಿಂದ ಹಣ್ಣಿನಂತೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆನ್ಯುವಲ್ ಸ್ಪೋರ್ಟ್ಸ್ ಮೀಟನ್ನು ಆಯೋಜಿಸುತ್ತೇವೆ. ವಸ್ತು ಪ್ರದರ್ಶನವೆಂದರೆ ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತವೆಂಬ ಕಲ್ಪನೆಯನ್ನು ಹೋಗಲಾಡಿಸಿ ಎಲ್ಲ ವಿಷಯಗಳನ್ನೊಳಗೊಂಡ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ನಮ್ಮ ಶಾಲೆಯು ಪ್ರತಿ ವರ್ಷ SSLC ಫಲಿತಾಂಶದಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ. 2021-22ನೇ ಸಾಲಿನಲ್ಲಿ ನಮ್ಮ ಇಬ್ಬರು ವಿದ್ಯಾರ್ಥಿಗಳು 625ಕ್ಕೆ 617 ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ 9ನೇ ರ್ಯಾಂಕನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯ ಹೆಸರನ್ನು ರಾರಾಜಿಸುವಂತೆ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿಯೂ ಸಹ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಎಂಬಂತೆ ಕಟ್ಟಡಕ್ಕೆ ಬೆಲೆ ಕೊಡದೆ ವಿದ್ಯೆಗೆ ಬೆಲೆ ಕೊಟ್ಟು ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿರುವ ಉಳ್ಕ್ಯಾಳ್, ಚಳ್ಳೂರ್, ಹಗೇದಾಳ್, ತೊಂಡಿಹಾಳ್, ದುಂಡಿಗಿ, ಮಾರಿಕ್ಯಾಮ್, ಸಾಲಂಚಿಮಾರ್, ಹೊಸ ಜೋಲ್ಟಿಗಿ, ಹಳೆ ಜೋಲ್ಟಿಗಿ, ಎರಡೋಣ, ಬೂದ್ಗುಂಪ, ಹಾಲ್ ಸಮುದ್ರ, ತಿಮ್ಮಾಪುರ್, ಬಸವಣ್ಣ ಕ್ಯಾಂಪ್, ಗಣೇಶ್ ಕ್ಯಾಂಪ್, ದೇವಿ ಕ್ಯಾಂಪ್, ಚನ್ನಳ್ಳಿ ಕ್ರಾಸ್, ಬಸಾಪುರ್, ಜಂಬುನಾಥನಹಳ್ಳಿ, ಬಸವಣ್ಣ ಕ್ಯಾಂಪ್, ಪನ್ನಾಪುರ್, ರಾಮನಗರ, ಬೇವಿನಾಳ್, ನಾಗನಕಲ್, ಮೈಲಾಪುರ್ ಮತ್ತು ಕಾರಟಗಿಯ ಎಲ್ಲ ಪಾಲಕರಿಗೂ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು.
ಎಲ್ಲ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತುಂಬ ಆಸಕ್ತಿದಾಯಕವಾಗಿ ಮತ್ತು ಶಿಸ್ತುಬದ್ಧವಾಗಿ ವಿಚಾರವಂತರಾಗಿದ್ದಾರೆ. ಶಾಲೆ ಸತತವಾಗಿ 16 ವರ್ಷಗಳಿಂದ ಹೆಸರು ಪಡೆಯಲು ಮುಖ್ಯವಾಗಿ ಈ ಶಾಲೆಯ ಶಿಕ್ಷಕ, ಶಿಕ್ಷಕಿಯರು, ಬೋಧಕೇತರ ಸಿಬ್ಬಂದಿಗಳು, ವಾಹನ ಚಾಲಕರು, ಆಯಾಗಳು, ವಾಚ್ಮನ್, ಕಾರಣೀಕರ್ತರಾಗಿದ್ದಾರೆ. ಇಲ್ಲಿಯವರೆಗಿನ ಸಾಧನೆಗಳ ಬಗ್ಗೆ ಹಾಗೂ ಶಾಲೆ ನಡೆದು ಬಂದ ಹಾದಿಯ ಬಗ್ಗೆ ನಿಮ್ಮ ಮುಂದೆ ತಂದೆವು. ಆದರೆ ಇದೆಲ್ಲದಕ್ಕೂ ಒಬ್ಬ ರೂವಾರಿ ಇರಲೇಬೇಕು. ಒಬ್ಬ ಉತ್ತಮ ನಾಯಕ ತಾನಷ್ಟೇ ಬೆಳೆಯುವುದಿಲ್ಲ, ತನ್ನಂತೆ ಇರುವ ನೂರಾರು ಜನರನ್ನು ತನಗಿಂತಲೂ ಎತ್ತರ ಸ್ಥಾನಕ್ಕೆ ಬೆಳೆಸುತ್ತಾನೆ. ಈ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರುವ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಶರಣಪ್ಪ ಅಂಗಡಿ ಸರ್ ಸದಾಕಾಲ ಹಗಲಿರುಳೆನ್ನದೆ ನಮ್ಮ ಶಾಲೆಯ ಶ್ರೇಯಾಭಿವೃದ್ಧಿಗೆ ದುಡಿಯುತ್ತಿರುವ ಏಕೈಕ ಶ್ರಮಜೀವಿ. ಇವರಿಗೆ ಬೆನ್ನೆಲುಬಾಗಿ ಕಾರ್ಯದರ್ಶಿಗಳಾದ ಶ್ರೀ ಶರಣಯ್ಯ ಸರ್, ಖಜಾಂಚಿಗಳಾದ ಸೋಮನಾಥ್ ಸರ್ ಇವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು.